ಅಯೋಧ್ಯೆಯಲ್ಲಿ ಕರ್ನಾಟಕದ ಬಾಲರಾಮನೇ ಫೈನಲ್. ಮೈಸೂರು ತಾಲೂಕಿನ ಹಾರೋಹಳ್ಳಿಯಲ್ಲಿ ಕೃಷ್ಣಶಿಲೆ ಸಿಕ್ಕಿದೆ. ಕೃಷ್ಣಶಿಲೆ ಬಗ್ಗೆ ನೋಡ್ತಾ ಹೋಗೋಣ. ಸ್ಥಳಕ್ಕೆ ಬಂದು ಅಯೋಧ್ಯೆಯ ಟ್ರಸ್ಟಿಗಳು ಕಲ್ಲು ಪರಿಶೀಲನೆ ಮಾಡಿದ್ರು. ಮೊದಲಿಗೆ ಪರೀಕ್ಷಿಸಿದ್ರು. ರಾಮದಾಸ್ ಅನ್ನೋರಿಗೆ ಸೇರಿದ ಜಮೀನಿನಲ್ಲಿ ಸಿಕ್ಕಿದ ಕೃಷ್ಣಶಿಲೆ ಇದು. ಈ ಭೂಮಿಯನ್ನ ಶ್ರೀನಿವಾಸನ್ ಅವರು ಗುತ್ತಿಗೆ ಪಡೆದಿದ್ರು. ಬಾಲರಾಮನಿಗಾಗಿ ಸುಮಾರು 19 ಟನ್ ತೂಕದಲ್ಲಿ ಶಿಲೆಯನ್ನ ರವಾನೆ ಮಾಡಲಾಗಿದೆ. ಆಮೇಲೆ ರಾಮ ಬರೀ ರಾಮಲಲ್ಲ, ಅಥವಾ ಒಬ್ಬ ರಾಮ ಅಂದ ತಕ್ಷಣ ಪರಿಪೂರ್ಣ ಆಗಲ್ಲ. ಆತನ ಜೊತೆಗೆ ಸೀತೆ ಲಕ್ಷ್ಮಣ ಇದ್ದಾಗಲೇ ಒಬ್ಬ ರಾಮ ಪರಿಪೂರ್ಣ ಆಗೋದಲ್ವಾ. ಹಾಗಾಗಿ ಸೀತೆ ಲಕ್ಷ್ಮಣ ಭರತ ಶತ್ರುಘ್ನ ಮೂರ್ತಿಗೂ ಕೂಡ ಇದೇ ಕಲ್ಲನ್ನ ರವಾನೆ ಮಾಡಲಾಗಿದೆ. ಒಟ್ಟು 40 ಟನ್ ತೂಕದಷ್ಟು ಕಲ್ಲನ್ನ ಗ್ರಾಮಸ್ಥರು ಕಳುಹಿಸಿಕೊಟ್ಟಿದ್ದಾರೆ. ಗ್ರಾಮಸ್ಥರಿಗೂ ಕೂಡ ಎಲ್ಲಿಲ್ಲದ ಖುಷಿ. ಈಗಾಗಲೇ ಅಂದ್ರೆ ಇದು ಯಾವ ಕಾಲದಲ್ಲೂ ಕೂಡ ಇದರ ಟೆಂಪರೇಚರ್ ಬದಲಾಗಲ್ಲ ಅಂತಹ ಅಪರೂಪದ ಕಲ್ಲು ಇದು ಅನ್ನುವಂಥದ್ದು ಮಾಹಿತಿ. ಇಲ್ಲಿನ ಶ್ರೀರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಒಂದು ರೀತಿಯಾದಂತಹ ಅವಿನಾಭಾವವಾದಂತಹ ಸಂಬಂಧ ಮೂಡ್ತಾ ಇದೆ. ಕಾರಣ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನನ್ನು ಕೆತ್ತಿರುವಂಥದ್ದು ಕನ್ನಡಿಗರು. ಅದರಲ್ಲೂ ಒಬ್ಬರು ಮೈಸೂರಿನ ಶಿಲ್ಪಿಯಾಗಿರುವಂತಹ ಅರುಣ್ ಯೋಗಿರಾಜ್. ಅದು ಒಂದು ಲಿಂಕ್. ಆದರೆ ಅದಕ್ಕಿಂತಲೂ ಮತ್ತೊಂದು ಲಿಂಕನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಅಚ್ಚರಿ ಕೂಡ ಅಂತ ಅನ್ನಿಸ್ಬೋದು. ಯಾಕೆಂದರೆ ಬಾಲ ಶ್ರೀರಾಮನನ್ನು ಕೆತ್ತೋದಕ್ಕೆ ಬಳಸಿರುವಂಥದ್ದು ಅದು ಮೈಸೂರಿನ ಕಲ್ಲು. ಮೈಸೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಇದೇ ಭಾಗದಲ್ಲಿ ಇದೇ ಎಕ್ಸಾಕ್ಟಾಗಿ ತಾವೇನು ಗಮನಿಸ್ತಾ ಇದ್ದೀರಿ, ಇದೇ ಪ್ರದೇಶದಲ್ಲಿ ಸಿಕ್ಕಂತಹ ಕೃಷ್ಣಶಿಲೆಯನ್ನೇ ಬಳಸಿ ಈಗ ಅಯೋಧ್ಯೆಯಲ್ಲಿ ಬಾಲರಾಮನನ್ನು ಕೆತ್ತಲಾಗಿದೆ. ಎಲ್ಲಿಯ ಅಯೋಧ್ಯೆ, ಎಲ್ಲಿಯ ಮೈಸೂರು, ಎಲ್ಲಿಯ ಮೈಸೂರಿನ ಹಾರೋಹಳ್ಳಿ ಅಂತ ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು. ಅದಕ್ಕೆ ದೈವಾನುಗ್ರಹ ಅನ್ನೋದು ಅದಕ್ಕೆ ಇರ್ಬೋದು. ಯಾಕೆಂದರೆ ಈ ಜಾಗದಲ್ಲಿ ಎಕ್ಸಾಕ್ಟಾಗಿ ತಾವು ಗಮನಿಸ್ತಾ ಇರುವಂಥದ್ದು ಇದೇ ಜಾಗದಲ್ಲಿ ಸಿಕ್ಕಂತಹ ಬೃಹತ್ತಾದಂತಹ ಕೃಷ್ಣಶಿಲೆಯನ್ನು ಇಲ್ಲಿಂದ ಅಯೋಧ್ಯೆಗೆ ಕಳಿಸಿ ಅಯೋಧ್ಯೆಯಲ್ಲಿ ಬಾಲರಾಮನನ್ನು ಕೆತ್ತಲಾಗಿದೆ. ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಈ ಪ್ರದೇಶ ಏನಿದೆ ಇದು ದೊಡ್ಡ ದೊಡ್ಡ ಕಲ್ಲು ಸಿಗುವಂತಹ ಕ್ವಾರಿ ಥರದ ಪ್ರದೇಶ ಇದು. ಇದನ್ನು ಕ್ವಾರಿಯಾಗಿ ಗುತ್ತಿಗೆ ತೆಗೆದುಕೊಂಡಿರುವಂತಹ ಶ್ರೀನಿವಾಸ್ ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಶ್ರೀನಿವಾಸ್ ಅವರೇ ಹೇಳಿ, ಯಾವಾಗ ಈ ಕಲ್ಲು ಸಿಕ್ತು, ಯಾವ ರೀತಿಯಾಗಿ ನಂಟು ಇದೆಲ್ಲ? ಗೋಪಾಲ್ಜಿಯವರು ರಾಮನ ಅಯೋಧ್ಯೆಯಲ್ಲಿ ಇದ್ದಾರಲ್ಲ, ಗೋಪಾಲ್ಜಿಯವರು ಅವರು ಸುಧಾ ಫೋನ್ ಮಾಡಿ ಮಾತಾಡ್ತಾರೆ. ಏನಂತ? ನಮಗೆ ಇಂತಿಂಥದ್ದು ಕಲ್ಲು ಬೇಕು ಅಂತೇಳಿ ಮಾನಯ್ಯ ಬಡಿಗೇರವ್ರ ಹತ್ರ ಮಾತಾಡಿ ಅವರಿಂದ ನಮಗೆ ಕಾಂಟ್ಯಾಕ್ಟ್ ಮಾಡಿಸ್ತಾರೆ. ತುಂಬ ಶುದ್ಧವಾಗಿರೋ ಕಲ್ಲೇ ಕೊಡಬೇಕು, ಬೇರೆ ಥರ ಕೊಡೋಂಗಿಲ್ಲ ಇಲ್ಲಿಗೆ ಅಂತ ಹೇಳ್ತಾರೆ. ಅದು ಹೇಳಿದ ಮೇಲೆ ಸರಿ ಸರ್ ಆಯಿತು ಮಾಡಿಕೊಡ್ತೀವಿ ಸರ್, ನಮ್ಮ ಕೈಲಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ನಮಗೆ ನಮ್ಮ ಕೃಷ್ಣಣ್ಣವರು ಮತ್ತು ಅವರ ಎಲ್ಲ ಸೇರಿ ನಮಗೆ ಜಮೀನಲ್ಲಿ ಕಲ್ಲಿದೆ ಬನ್ನಿ ಅಂತ ಹೇಳ್ತಾರೆ. ಹಿಂಗೆ ನಮಗೆ ಲೆವೆಲಿಂಗ್ ಮಾಡಿಕೊಡಿ ಜಮೀನು ಕ್ಲೀನ್ ಮಾಡೋಕ್ಕೆ ಅಂತ. ಆಗ ದೊಡ್ಡದು ಬಂಡೆ ಸಿಗುತ್ತೆ, ಅದನ್ನು ಕಟ್ ಮಾಡಿ ನಮ್ಮದು ಟ್ರ್ಯಾಕ್ಟ್ರಲ್ಲಿ ಕಂಪ್ರೆಸರ್ ಡ್ರಿಲ್ಲಿಂಗಲ್ಲಿ ಮೇಲ್ಗಡೆ ಹಾಕಿರ್ತೀವಿ. ಕೃಷ್ಣಶಿಲೆ ಸರ್ ಮೇಲ್ಗಡೆ ಹಾಕಿರ್ತೀವಿ. ಅದೇ ಸೈಜ್ಗೆ ಕರೆಕ್ಟಾಗಿ ಅವ್ರು ಬಂದ ತಕ್ಷಣವೇ ಇದು ರಾಮನಿಗೆ ಅಂತಲೇ ಸೃಷ್ಟಿಯಾಗಿರೋ ಕಲ್ಲು ಅನಿಸುತ್ತೆ. ಸುರೇಂದ್ರ ವಿಶ್ವಕರ್ಮ ಆಕಾಶ ನೀಲಿ ಕಲರ್ ಇರುತ್ತೆ. ಅದೇ ಕಲ್ಲೇ ತುಂಬ ಚೆನ್ನಾಗಿದೆ ಅಂತೇಳಿ ಗೋಪಾಲ್ಜಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ. ಅವರು ವಿಡಿಯೋ ಕಾಲ್ ಮಾಡಿ ನೋಡಿ ಆಮೇಲೆ ಬ್ಲ್ಯಾಕ್ ಇದೆಯೋ ಯಾವ ಕಲರ್ ಇದೆ ಅಂತ ಕೇಳ್ತಾರೆ. ಇಲ್ಲ ಸರ್ ಬ್ಲ್ಯಾಕ್ಗೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ ನೋಡಿ ಟೆಸ್ಟಿಂಗ್ ಎಲ್ಲ ಮಾಡ್ತಾರೆ. ಟೆಸ್ಟಿಂಗ್ ಮಾಡಿದ್ಮೇಲೆ ಸೆಲೆಕ್ಟ್ ಆಗುತ್ತೆ. ಅದನ್ನು ಒಂದು ವಾರ 10 ದಿನ ಅಲ್ಲೇ ಕೆಲಸ ಮಾಡ್ತೀವಿ. ಅವ್ರು ಹೇಳ್ದಂಗೆ ಡ್ರೆಸ್ಸಿಂಗ್ ಎಲ್ಲ ಮಾಡಿಕೊಡ್ತೀವಿ. ಎಲ್ಲಿಯ ಅಯೋಧ್ಯೆ, ಎಲ್ಲಿಯ ಕರ್ನಾಟಕ, ಎಲ್ಲಿಯ ಮೈಸೂರು, ಎಲ್ಲಿಯ ಮೈಸೂರಿನ ಹಾರೋಹಳ್ಳಿ ಅನ್ನೋಂಗಾಗಿದೆ. ಇಡೀ ರಾಜ್ಯಕ್ಕೆ ಒಂದು ರೀತಿ ಹೆಮ್ಮೆಯ ಸುದ್ದಿ.